ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಹೇಗೆ ಪಡೆಯಬೇಕು? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡಲಿರುವ ವಿಷಯ ಏನು ಅಂದರೆ, ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಹೇಗೆ ಪಡೆಯಬಹುದು? ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಕೇಳ್ತಾರೆ, ಸರ್, ನಾನು ಓದುತ್ತಿದ್ದೇನೆ, ಆದರೂ ಅಂಕಗಳು ಹೆಚ್ಚು ಬರೋದಿಲ್ಲ, ಏನು ಮಾಡಬೇಕು? ಸ್ನೇಹಿತರೆ, 90% ಅಂಕಗಳು ಬರೋದು ಕೇವಲ ಶ್ರೇಷ್ಠ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ. ಸರಿಯಾದ ವಿಧಾನದಲ್ಲಿ ಓದಿದ್ರೆ ಯಾರಿಗೂ ಸಾಧ್ಯ. ಇಂದು ನಾನು ನಿಮಗೆ 90% ಅಂಕ ಪಡೆಯಲು 7 ಶಕ್ತಿಯುತ ರಹಸ್ಯಗಳು ಹೇಳ್ತೇನೆ. ಈ 7 ವಿಷಯಗಳನ್ನು ನೀವು ನಿಜವಾಗಲೂ ಅನುಸರಿಸಿದರೆ ನಿಮ್ಮ ಫಲಿತಾಂಶ ಸಂಪೂರ್ಣವಾಗಿ ಬದಲಾಗುತ್ತದೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ಚಿಕ್ಕ ವಿನಂತಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಕೊಡುವ ಒಂದು ಲೈಕ್ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆಯಾಗುತ್ತದೆ. ಹಾಗಾದರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. 1. ಸ್ಪಷ್ಟ ಗುರಿ ಇರಬೇಕು. ಮೊದಲನೇದು, ನಿಮ್ಮ ಗುರಿ ಸ್ಪಷ್ಟವಾಗಿರಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಓದ್ತಾರೆ, ಆದರೆ ಅವರ ಮನಸ್ಸಿನಲ್ಲಿ ಗುರಿ ಸ್ಪಷ್ಟವಾಗಿರೋದಿಲ್ಲ. ನೀವು ನಿಮ್ಮನ್ನು ಕೇಳ್ಕೊಳ್ಳಿ, ನಾನು ಈ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತೆಗೆದುಕೊಳ್ಬೇಕು? ನಿಮ್ಮ ಮನಸ್ಸಿನಲ್ಲಿ 90% ಗುರಿ ಇದ್ರೆ ನಿಮ್ಮ ಮೆದುಳು ಅದಕ್ಕೆ ತಕ್ಕಂತೆ ಕೆಲಸ ಮಾಡುತ್ತದೆ. ಒಂದು ಚಿಕ್ಕ ಉದಾಹರಣೆ. ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ, ಪಾಸ್ ಆದ್ರೆ ಸಾಕು. ಇನ್ನೊಬ್ಬ ವಿದ್ಯಾರ್ಥಿ ಹೇಳ್ತಾನೆ, ನಾನು 95% ಅಂಕ ಪಡೆಯಬೇಕು. ಈ ಇಬ್ಬರು ಓದುವ ಸಮಯ ಒಂದೇ ಇರಬಹುದು, ಆದರೆ ಫಲಿತಾಂಶ ಒಂದೇ ಆಗೋದಿಲ್ಲ. ಯಾಕೆಂದ್ರೆ ಗುರಿ ದೊಡ್ಡದಿದ್ರೆ ಪ್ರಯತ್ನ ಕೂಡ ದೊಡ್ಡದಾಗುತ್ತದೆ. ಆದ್ದರಿಂದ ಮೊದಲಿಗೆ ಒಂದು ಕಾಗದ ತೆಗೆದುಕೊಳ್ಳಿ ಮತ್ತು ಬರೆಯಿರಿ, ನಾನು ಈ ಪರೀಕ್ಷೆಯಲ್ಲಿ 90% ಅಂಕ ಪಡೆಯುತ್ತೇನೆ. ಇದನ್ನು ಪ್ರತಿದಿನ ನೋಡಿರಿ. 2. ಸಮಯ ಪಟ್ಟಿಯನ್ನು ಅನುಸರಿಸಬೇಕು. ಸ್ನೇಹಿತರೆ, ಯಶಸ್ಸಿಗೆ ಶಿಸ್ತು ತುಂಬ ಮುಖ್ಯ. ಯಾರಾದರೂ 90% ಅಂಕ ಪಡೆದಿದ್ರೆ ಅವರ ಜೀವನದಲ್ಲಿ ಒಂದು ಸಾಮಾನ್ಯ ಅಭ್ಯಾಸವಿರುತ್ತದೆ, ಅದು ಸಮಯ ಪಟ್ಟಿ. ಒಂದು ಸರಳ ಸಮಯ ಪಟ್ಟಿ ಸಾಕು. ಉದಾಹರಣೆಗೆ, ಬೆಳಿಗ್ಗೆ ಪುನರಾವರ್ತನೆ, ಮಧ್ಯಾಹ್ನ ಹೊಸ ಪಾಠ, ಸಂಜೆ ಅಭ್ಯಾಸ ಪ್ರಶ್ನೆಗಳು, ರಾತ್ರಿ ಚಿಕ್ಕ ಪುನರಾವರ್ತನೆ. ಸಮಯ ಪಟ್ಟಿ ಇಲ್ಲದೆ ಓದಿದ್ರೆ ಮನಸ್ಸು ಗೊಂದಲವಾಗುತ್ತದೆ, ಆದರೆ ಸಮಯ ಪಟ್ಟಿ ಇದ್ರೆ ಮನಸ್ಸು ಸ್ಪಷ್ಟವಾಗುತ್ತದೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಸಮಯವನ್ನು ನಿಯಂತ್ರಿಸಿದವನು ಭವಿಷ್ಯವನ್ನು ನಿಯಂತ್ರಿಸುತ್ತಾನೆ. 3. ಚತುರ ಓದು ಮಾಡಬೇಕು. ಬಹಳ ವಿದ್ಯಾರ್ಥಿಗಳು 6-7 ಗಂಟೆ ಓದ್ತಾರೆ, ಆದರೂ ಅಂಕಗಳು ಕಡಿಮೆ ಬರುತ್ತವೆ. ಯಾಕೆ ಗೊತ್ತಾ? ಯಾಕೆಂದ್ರೆ ಅವರು ಕಷ್ಟಪಟ್ಟು ಓದ್ತಾರೆ, ಚತುರವಾಗಿ ಓದ್ತಿಲ್ಲ. ಚತುರ ಓದು ಅಂದ್ರೆ ಪ್ರಮುಖ ಪ್ರಶ್ನೆಗಳ ಮೇಲೆ ಗಮನ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದು, ಚಿಕ್ಕ ಟಿಪ್ಪಣಿಗಳನ್ನು ಮಾಡುವುದು, ಚಿತ್ರಗಳನ್ನು ಅಭ್ಯಾಸ ಮಾಡುವುದು. ಪರೀಕ್ಷೆಯಲ್ಲಿ ಹೆಚ್ಚು ಬಾರಿ ಕೇಳುವ ಪ್ರಶ್ನೆಗಳನ್ನು ಗುರುತಿಸಿ, ಅದರಿಂದ ನಿಮ್ಮ ತಯಾರಿ ಬಲವಾಗುತ್ತದೆ. 4. ಪ್ರತಿದಿನ ಪುನರಾವರ್ತನೆ. ಒಂದು ದೊಡ್ಡ ತಪ್ಪು ಏನು ಅಂದರೆ, ವಿದ್ಯಾರ್ಥಿಗಳು ಓದ್ತಾರೆ, ಆದರೆ ಪುನರಾವರ್ತನೆ ಮಾಡೋದಿಲ್ಲ. ಸಂಶೋಧನೆ ಹೇಳುತ್ತದೆ, ನಾವು ಓದಿದ ವಿಷಯದ 70% ಒಂದು ದಿನದಲ್ಲಿ ಮರೆಯುತ್ತೇವೆ. ಆದ್ದರಿಂದ ಪುನರಾವರ್ತನೆ ತುಂಬ ಮುಖ್ಯ. ಉತ್ತಮ ವಿಧಾನ: ಪ್ರತಿದಿನ ಪುನರಾವರ್ತನೆ, ವಾರದ ಪುನರಾವರ್ತನೆ, ತಿಂಗಳ ಪುನರಾವರ್ತನೆ. ಈ ವಿಧಾನ ಅನುಸರಿಸಿದರೆ ನಿಮ್ಮ ಸ್ಮರಣ ಶಕ್ತಿ ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ. 5. ಗಮನ ಬೇರೆಡೆ ಹೋಗುವುದನ್ನು ದೂರ ಮಾಡುವುದು. ಇಂದು ವಿದ್ಯಾರ್ಥಿಗಳ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಮೊಬೈಲ್ ಫೋನ್, ರೀಲ್ಸ್, ಸಾಮಾಜಿಕ ಜಾಲತಾಣಗಳು, ಆಟಗಳು. ಇವು ನಿಮ್ಮ ಭವಿಷ್ಯ ಕದ್ದುಕೊಳ್ಳುತ್ತಿವೆ. ಒಂದು ಸತ್ಯ ಮಾತು ಹೇಳ್ತೇನೆ, ನೀವು ಈಗ ಮೊಬೈಲ್ ನಿಯಂತ್ರಿಸದಿದ್ರೆ ನಾಳೆ ಮೊಬೈಲ್ ನಿಮ್ಮ ಜೀವನ ನಿಯಂತ್ರಿಸುತ್ತದೆ. ಓದುವ ಸಮಯದಲ್ಲಿ ಮೊಬೈಲ್ ಆಫ್ ಮಾಡಿ, ಸಾಮಾಜಿಕ ಜಾಲತಾಣಗಳನ್ನು ದೂರವಿಡಿ, ಗಮನ ಕೇಂದ್ರೀಕರಣ ವಿಧಾನ ಬಳಸಿ. 3-4 ಗಂಟೆ ಪೂರ್ಣ ಗಮನದೊಂದಿಗೆ ಓದಿದ್ರೆ ಅದು 10 ಗಂಟೆ ಗಮನ ಚಾಲನೆಯ ಓದಿಗಿಂತ ಶಕ್ತಿಶಾಲಿ. 6. ಬರವಣಿಗೆ ಅಭ್ಯಾಸ. ಪರೀಕ್ಷೆಯಲ್ಲಿ ಅಂಕಗಳು ಬರೋದು ಬರವಣಿಗೆಯ ಗುಣಮಟ್ಟದ ಮೇಲೆ ಕೂಡ ಅವಲಂಬಿಸಿದೆ. ಬಹಳ ವಿದ್ಯಾರ್ಥಿಗಳು ಓದ್ತಾರೆ, ಆದರೆ ಬರವಣಿಗೆ ಅಭ್ಯಾಸ ಮಾಡೋದಿಲ್ಲ. ಪರೀಕ್ಷಾ ಹಾಲ್ನಲ್ಲಿ ಸಮಯ ಕಡಿಮೆಯಾಗುತ್ತದೆ. ಆದ್ದರಿಂದ ಪ್ರತಿದಿನ ಉತ್ತರ ಬರೆಯುವ ಅಭ್ಯಾಸ, ಹಿಂದಿನ ಪ್ರಶ್ನಪತ್ರಿಕೆಗಳನ್ನು ಬಿಡಿಸುವುದು, ಸಮಯ ಮಿತಿಯೊಳಗೆ ಅಭ್ಯಾಸ. ಇದರಿಂದ
ವೇಗ ಹೆಚ್ಚಾಗುತ್ತದೆ, ಆತ್ಮವಿಶ್ವಾಸ ಬರುತ್ತದೆ, ಪ್ರಸ್ತುತಪಡಿಸುವ ವಿಧಾನ ಉತ್ತಮವಾಗುತ್ತದೆ. 7. ಸಕಾರಾತ್ಮಕ ಮನೋಭಾವ. ಕೊನೆಯದಾಗಿ ಅತ್ಯಂತ ಮುಖ್ಯವಾದದ್ದು ಮನೋಭಾವ. ನೀವು ನಿಮ್ಮ ಬಗ್ಗೆ ಯಾವ ರೀತಿಯಾಗಿ ಯೋಚಿಸುತ್ತೀರೋ ಅದೇ ನಿಮ್ಮ ಫಲಿತಾಂಶ ಆಗುತ್ತದೆ. ನೀವು ಹೇಳಿದ್ರೆ ನನಗಾಗಲ್ಲ, ಆಗ ನಿಜವಾಗಲೂ ಆಗೋದಿಲ್ಲ. ಆದರೆ ನೀವು ಹೇಳಿದ್ರೆ ನಾನು ಪ್ರಯತ್ನ ಮಾಡ್ತೇನೆ, ನಾನು 90% ಅಂಕ ಪಡೆಯುತ್ತೇನೆ, ನಿಮ್ಮ ಮೆದುಳು ಪರಿಹಾರ ಹುಡುಕುತ್ತದೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಶ್ರೇಷ್ಠ ವಿದ್ಯಾರ್ಥಿ ಆಗೋದು ಪ್ರತಿಭೆ ಅಲ್ಲ, ಅಭ್ಯಾಸ. ಸ್ನೇಹಿತರೆ, ಪರೀಕ್ಷೆ ಅಂದ್ರೆ ಭಯಪಡುವ ವಿಷಯ ಅಲ್ಲ, ಅದು ನಿಮ್ಮ ಭವಿಷ್ಯ ನಿರ್ಮಿಸುವ ಅವಕಾಶ. ಇಂದು ನೀವು ಸ್ವಲ್ಪ ಶಿಸ್ತಿದ್ರೆ ನಾಳೆ ನಿಮ್ಮ ತಾಯಿ ತಂದೆ ಹೆಮ್ಮೆ ಪಡ್ತಾರೆ, ನಿಮ್ಮ ಶಿಕ್ಷಕರು ಹೆಮ್ಮೆ ಪಡ್ತಾರೆ, ಮತ್ತೆ ಮುಖ್ಯವಾಗಿ ನೀವು ನಿಮ್ಮ ಬಗ್ಗೆ ಹೆಮ್ಮೆ ಅನುಭವಿಸ್ತೀರಾ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ತೆಗೆದುಕೊಳ್ಳಿ. 1. ಸಮಯ ವ್ಯರ್ಥ ಮಾಡಲ್ಲ. 2. ಗಮನದಿಂದ ಓದುತ್ತೇನೆ. 3. ಪ್ರತಿದಿನ ಪುನರಾವರ್ತನೆ ಮಾಡುತ್ತೇನೆ. 4. 90% ಅಂಕ ಪಡೆಯುತ್ತೇನೆ. ನೀವು ನಂಬಿ, ನಿರಂತರತೆ ಇದ್ರೆ ಯಶಸ್ಸು ಖಂಡಿತ ಬರುತ್ತದೆ. ಕೊನೆಯ ಮಾತು, ಇಂದು ಮಾಡಿದ ಕಷ್ಟ ನಾಳೆಯ ಯಶಸ್ಸಿನ ಹೂಡಿಕೆ. ಈ ವಿಡಿಯೋ ನಿಮಗೆ ಸಹಾಯಕರವಾಗಿದ್ರೆ ಲೈಕ್ ಮಾಡಿ, ಹಂಚಿಕೊಳ್ಳಿ. ಮತ್ತಷ್ಟು ಪ್ರೇರಣಾತ್ಮಕ ವಿಡಿಯೋಗಳಿಗಾಗಿ ಪ್ರೇರಣಾ ಲೋಕ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.